ಸಂಡೂರು ತಾಲೂಕಿನ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡ ಕಾರ್ಡುದಾರರಿಗೆ ಕಳಪೆ ಗುಣಮಟ್ಟದ ಜೋಳ ವಿತರಿಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ. ಪಡಿತರದಲ್ಲಿ ವಿತರಿಸಲಾಗುತ್ತಿರುವ ಜೋಳದಲ್ಲಿ ಕಸ, ಕಡ್ಡಿ, ಹುಳು ಮತ್ತು ಹೊಟ್ಟು ಕಂಡುಬರುತ್ತಿದ್ದು, ಈ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ವ್ಯವಹಾರ ಸಂಡೂರು ಪಟ್ಟಣದ 13 ಮತ್ತು 14ನೇ ವಾರ್ಡುಗಳಲ್ಲಿ ಇರುವ 61 ನಂಬರಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡವರಿಗೆ ತಿನ್ನಲು ಯೋಗ್ಯವಲ್ಲದ ಕಳಪೆ ಜೋಳ ವಿತರಣೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಜೋಳದ ಚೀಲಗಳಲ್ಲಿ ಕಸ, ಕಡ್ಡಿ ಮತ್ತು ಹುಳುಗಳನ್ನು ಕಂಡು ಹಲವಾರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗುಣಮಟ್ಟದ ಜೋಳವನ್ನು ತಿಂದು ಆರೋಗ್ಯ ಸಮಸ್ಯೆ ಉಂಟಾದರೆ ಯಾರು ಹೊಣೆ ಹೊರುತ್ತಾರೆ ಎಂದು ಪ್ರಶ್ನಿಸಿದ ಬಡ ಮಹಿಳೆಯರು, ಸರ್ಕಾರ ನೀಡಿದ ಈ ಕಳಪೆ ಜೋಳ ತಿಂದರೆ ಆಸ್ಪತ್ರೆ ಸೇರುವುದು ಗ್ಯಾರಂಟಿ ಎಂದು ಕಿಡಿಕಾರಿದ್ದಾರೆ. ಇದು ಬಡವರಿಗಾಗಿ ನೀಡಲಾದ ಗ್ಯಾರಂಟಿ ಅಲ್ಲ, ಅಸಹ್ಯಕರ ವರ್ತನೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಸರ್ಕಾರ ಏನು ಪೂರೈಸುತ್ತದೆಯೋ ಅದನ್ನೇ ನಾವು ವಿತರಿಸುತ್ತೇವೆ ಎಂದು ನೈತಿಕ ಹೊಣೆ ವಹಿಸುವುದಿಲ್ಲವೆಂಬ ರೀತಿಯಲ್ಲಿ ಉತ್ತರ ನೀಡಲಾಗಿದೆ. ಕಳಪೆ ಗುಣಮಟ್ಟದ ಜೋಳವನ್ನು ವಿತರಣೆ ಮಾಡುವ ಪ್ರಕ್ರಿಯೆಯನ್ನು ತಕ್ಷಣವೇ ನಿಲ್ಲಿಸಿ ಗುಣಮಟ್ಟದ ಜೋಳವನ್ನು ವಿತರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ಆಹಾರ ಇಲಾಖೆಯು ತಕ್ಷಣವೇ ತನಿಖೆ ನಡೆಸಿ ಕಳಪೆ ಜೋಳವನ್ನು ವಾಪಸ್ ಪಡೆದು ಸಮರ್ಪಕ ಗುಣಮಟ್ಟದ ಆಹಾರ ವಿತರಿಸಬೇಕೆಂಬ ಒತ್ತಾಯ ಕೇಳಿ ಬಂದಿದೆ. ಕಳಪೆ ಮಟ್ಟದಿದೆ ಅದೆಲ್ಲ ಎಕ್ಸ್ಚೇಂಜ್ ಮಾಡಿಸಿ ಸರ್, ವಾಪಸ್ ಅದೇನು ತಪ್ಪಿದೆ ಸಾಹೇಬ್ರ ಅಂತಂದು ಈಗಾಗಲೇ ಯಾವುದು ಕಳಪೆ ಮಟ್ಟದ ಆಹಾರ ಇದೆ ಅದನ್ನು ವಾಪಸ್ ಕಳಿಸಿ ಅದನ್ನು ನಾವು ಸಾಹೇಬ್ರ ತಂದು ಚೇಂಜ್ ಮಾಡಿಸಿ ಕೊಡ್ತೀವಿ ಸರ್. ಎಲ್ಲಿ ತಪ್ಪಾಗಿದೆ ಸಾಹೇಬ್ರ. ಈಗ ತಾವು ನೋಡಿದ್ರಿ ಸರ್, ನ್ಯಾಯಬೆಲೆ 61ರಲ್ಲಿ ಈ ಏನು ಪಡಿತರ ಚೀಟಿ ಇವರಿಗೆ ಆಹಾರ ವಿತರಣೆ ಮಾತಾಡಿದ್ರೆ ಅದರಲ್ಲಿ ಹುಳುಗಳು ಮತ್ತು ಬೂಜು ಕಟ್ಟಿರ್ತಕ್ಕಂಥ ಆಹಾರ ಇತ್ತು. ಇದಕ್ಕೆ ಏನು ಹೇಳ್ತೀರಿ? ಕೆಲವು ಚೀಲಗಳು ಆ ಥರ ಬಂದಿದ್ದಾವೆ, ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಹೇಳಿದ್ವಿ ಸರ್. ಈಗ ರಿಪ್ಲೇಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅಂಥವ್ಕೆ ಯಾವುದೋ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ ಹೇಳಿದ್ವಿ ಸರ್. ಯಾವಾಗ ಹೇಳಿದ್ರಿ ಸರ್? ನೀನೇನು ಹೇಳಿದ್ವಿ ಸರ್, ಒಂದು ಗಮನಕ್ಕೆ ಬಂದ್ಕೊಳ್ಳಿ ಹೇಳಿದ್ವಿ ಸರ್. ಗೋಡನ್ ಮ್ಯಾನೇಜರ್ ಹತ್ರನೂ ಮಾತಾಡಿದ್ವಿ, ವಾಪಸ್ ತೊಗೋತೀನಿ ಅಂತ ಹೇಳಿದ್ರೆ ಸರ್, ಬೇರೆ ಕೊಡ್ತೀನಿ ಅಂತ ಹೇಳಿದ್ರೆ ಸರ್. ಮತ್ತು ಇವತ್ತು ಹಂಚಿಕೆ ಮಾಡೋಕೆ ಹಂಗೆ ಇಟ್ಟಿದ್ದಾರಲ್ಲ ಸರ್, ನೀವು ಹೇಳಿದ್ರ ಸತಿ ಹಂಗೆ ಇಟ್ಟಿದ್ದಾರೆ. ಅದೇ ಕಟ್ಟಿದ್ದೀವಿ ಸರ್, ತೊಗೊಂಡೋಗ್ತೀನಿ ಅಂತ. ಯಾವಾಗ ಕಳಿಸ್ಕೊಡ್ತೀರಿ ಅದನ್ನು? ಇವತ್ತು ಕಳಿಸ್ಕೊಡ್ತೀನಿ ಸರ್. ಈಗ ಹಂಚಿಕೆ ಮಾಡಿರೋದು ಏನು ಮಾಡ್ತೀರಿ? ವಾಪಸ್ ತಂದುಕೊಂಡ್ರೆ ತೊಗೊಳ್ತೀವಿ ಸರ್. ಏನು ಹೇಳಿ? ವಾಪಸ್ ಕೊಟ್ಟರೆ ತೊಗೊಂಡ್ತೀವಿ. ಯಾರು ವಾಪಸ್ ಕೊಡ್ಬೇಕು? ಚೆನ್ನಾಗಿರೋದಿಲ್ಲ ಹಾಕ್ತೀವಿ ಸರ್, ಹಂಗಿದ್ರೆ ಕಟ್ಟಿಡ್ತೀವಿ ಅಂತ ನಿನ್ನೆ ಹೇಳಿದೆ ಸರ್ ಅವರು. ಕಟ್ಟಿಡಂತ ಹೇಳಿ ಸರ್, ಬೇರೆ ಕೊಡ್ತೀನಿ ಎಕ್ಸ್ಚೇಂಜ್ ಮಾಡ್ಕೊಂಡು. ಈಗ ಹುಳ ಬಿದ್ದಿರೋದು ಮತ್ತು ಬೂಜು ಬಂದಿರೋದು ಆಲ್ರೆಡಿ ಹಂಚಿಕೆ ಮಾಡಿದ್ದಾರೆ ಸರ್, ಅದಕ್ಕೆ ಏನು ಹೇಳ್ತೀರಿ? ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಹೇಳಿ ಸರ್. ಡಿಸ್ಟ್ರಿಬ್ಯೂಷನ್ ಮಾಡಿರೋದ್ರ ಕಥೆ ಏನು ಸರ್? ಈಗ ಫಲಾನುಭವಿಗಳು ಅದನ್ನ ಪ್ರಶ್ನೆ ಮಾಡೋಕ್ಕೆ ಹೋದರೆ ನ್ಯಾಯಬೆಲೆ ಅಂಗಡಿ ವಿತರಕರು ಉದ್ದಟತನದ ಪರಮಾವಧಿ ಗ್ರಾಹಕರ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೊಳ್ತೀವಿ ಸರ್? ನಾನು ವಿಚಾರ ಮಾಡಿದ್ವಿ. ಅಲ್ಲ ಸರ್, ಟೋಕನ್ಗೆ 10 ರೂಪಾಯಿ ತೊಗೋಬೇಕಂತ ಹೇಳಿದ್ರು ಸರ್ಕಾರ. ಯಾವುದೇ ಗೈಡ್ಲೈನ್ಸ್ ಇಲ್ಲ ಮತ್ತು ಯಾಕೆ ಸರ್ ತೊಗೊಳ್ತಿರೋರು? ತಪ್ಪು ಸರ್ ತೊಗೋಬೋದು. ಅದಕ್ಕೆ ನೀವೇನಾದರೂ ಕಡಿಮೆ ಹಾಕಿದ್ರೆ ಕಡಿಮೆ ಹಾಕಿದೆ ಸರ್, ಈಗಾಗಲೇ ಹೇಳಿದ್ವಿ ಸರ್. ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿಯೊಬ್ಬರು ನಿರ್ಭಯವಾಗಿ ತೊಗೊಳ್ತಾರೆ. ಅವರು ತೊಗೊಂಡ್ತೀವಿ ಅಂತಾರೆ. ಅವರು ಚೆಕ್ ಮಾಡಿ ಕೊಡದೆ ಹೋದ್ರೆ ಕೂಡ ಕೊಡ್ರಿ ಅಂತ ಚೆಕ್ ಕೇಳ್ತಾರೆ. ಮಾಡಿ ಚೆಕ್ ಮಾಡಿ. ಈಗ ಆರ್ಡರ್ ಮಾಡ್ತಿದ್ದಾರೆ 10 ರೂಪಾಯಿ ಯಾವುದೇ ರೀತಿ ಇಲ್ಲೇ ಬಂದಂತಲ್ಲ, ಇಡೀ ಹಳ್ಳಿ ಭಾಗದಲ್ಲಿ ಕೂಡ ಅದನ್ನೇ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಇದು. ಇದಕ್ಕೆ ಬಡವರು ಉಪವಾಸ ಇರಬಾರ್ದು ಅಂತಕ್ಕಂಥ ಕಾರಣ ದೃಷ್ಟಿಕೋನ ಇಟ್ಕೊಂಡು ಇವತ್ತು BPL ಕಾರ್ಡ್ದಾರರಿಗೆ ಮುಟ್ಟಬೇಕಂಥದ್ದು ಮಾಡಿದರು. ಈಗ ಹುಳ ಇರೋಂಥದ್ದು ಸರಬರಾಜು ಮಾಡಿದ್ರೆ ಅವ್ರ ಆರೋಗ್ಯ ಮೇಲೆ ಎಷ್ಟು ಪರಿಣಾಮ ಬಿಡ್ತದೆ, ಅದಕ್ಕೆ ಜವಾಬ್ದಾರರು ಯಾರು? ನೀವು ಮಾತಲ್ಲಿ ಹೇಳ್ತೀರಿ ಸರ್, ಅದಕ್ಕೆ ಹೊಣೆ ಯಾರು? ಕೊಟ್ಟಿದ್ದೀವಿ ಸರ್, ಅಂಡರ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಯಾವುದೇ ಸರಿಯಾಗಿ ಇಲ್ಲ ಅಂತಂದರೆ ವಾಪಸ್ ಕೊಟ್ಟರೆ ಅಂತ ಹೇಳಿದ್ವಿ ಸರ್. ಇಲ್ಲ ಸರ್, ಗೋಡನ್ ಬಿಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಕಳಿಸ್ಬೇಕು. ಎಲ್ಲ ಒಂದು ಕಡೆ ಅಲ್ಲಿ ಇಲಾಖೆ ಎಡವಿದೆಯಾ? ಮತ್ತೆ ಈಗ ಆಗಿದೆಯಲ್ಲ ಸರ್, ಈಗ ನಿಮ್ಮ ಒಂದು ಪರಿಶೀಲನೆ ಮಾಡಿದೆ ಗೋಡನ್ನಿಂದ ಹೇಗೆ ಡಿಸ್ಪ್ಯಾಚ್ ಆಯಿತು ನ್ಯಾಯಬೆಲೆ ಅಂಗಡಿಗಳಿಗೆ? ಚೀಲಗಳ ಹತ್ರ ಬಂದಿದ್ದಾವೆ ಸರ್. ಒಂದೆರಡು ಚೀಲ ಇಲ್ಲ, ಎಲ್ಲ ಚೀಲ ನೀವು ನೋಡಿದಂಗೆ ನೀವು ಮುಂದೆ ನೋಡಿದ್ದೀವಿ. ಒಂದೆರಡು ಚೀಲ ಇಲ್ಲ, ಎಲ್ಲ ಚೀಲಗಳಲ್ಲಿ ಅಷ್ಟೇ. ನೀವು ಡಿಸ್ಪ್ಯಾಚ್ ಆಗುವಾಗ ಏನಾದರೂ ಗೋಡನ್ಗೆ ವಿಸಿಟ್ ಮಾಡ್ತೀರಾ? ಆಹಾರ ಮ್ಯಾನೇಜರ್
ಅವ್ರು ಚೆಕ್ ಮಾಡಿದ್ರೆ ಈಗ ಎಲ್ಲೋ ಅವರು ಒಂದು ಕಡೆ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಸರ್ ಮ್ಯಾನೇಜರ್ ಅಂತ ಏನು ಹೇಳ್ತಿದ್ದೀರಿ ಗೋಡನಲ್ಲಿ ಗುಣಮಟ್ಟದ ಆಹಾರ ಪರಿಶೀಲನೆ ಮಾಡಿ ನ್ಯಾಯಬೆಲೆ ಅಂಗಡಿಗೆ ಕಳಿಸೋದರಲ್ಲಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಆಯ್ತು. ಅವ್ರ ಮೇಲೆ ಏನು ಕ್ರಮ ತಗೊಂತೀರಿ? ಸದ್ಯ ನೋಡ್ತೀವಿ ಸರ್ ಮತ್ತೆ ಚೆಕ್ ಮಾಡ್ತೀವಿ ಸರ್. ಈಗ ನಿಮ್ಮ ಜವಾಬ್ದಾರಿ ಏನು ಸರ್? ಈ ರೀತಿ ಬಂದಿದೆಯಲ್ಲ, ತಾವು ತಮ್ಮ ಜವಾಬ್ದಾರಿ ಏನು ಸರ್? ಎಲ್ಲರಿಗೂ ಹೇಳಿದೀವಿ ಸರ್, ಈಗಾಗಲೇ ಎಲ್ಲರಿಗೂ ಡೈರೆಕ್ಷನ್ ಯಾವತ್ತು ಹೇಳಿದ್ರಿ ಸರ್? ನಿನ್ನೆ ಹೇಳಿದ್ವಿ ಸರ್, ನಿನ್ನೆಯಿಂದ ಹೇಳಿದ್ವಿ ಸರ್ ಎಲ್ಲರಿಗೂ ಆ ಥರ ಬಂತಂದರೆ ಕ್ಯಾಟೇರಿಗೆ ವಾಪಸ್ ಕಳಿಸ್ರಿ, ಯಾರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಅಂತ ಹೇಳಿದ್ವಿ ಸರ್. ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ನಿನ್ನೆ ಬಂದಿದೆ ಸರ್. ಯಾರು ತಗೊಂಬಂದರು ಸರ್? ನಿಮ್ಮ ಗಮನಕ್ಕೆ ಹಿಂಗಿದೆ ಅಂತ ಯಾರು ಫೋನ್ ತಂದ್ರು? ಮಾಡಿದ್ರು ಸರ್, ಕೆಲವು ಮಂದಿ ಫೋನ್ ಮಾಡಿದ್ರು. ಯಾರು ಸರ್? ಜೋಳ ಸರಿಯಾಗಿದೆ. ಯಾರು ಸರ್? ಇವರು ಯಾವ 4 ಜನ ಬಂದ್ರು ಸರ್. ಅದೇ ಯಾರು ಸರ್ ಅವರು? ಮಲ್ಲಿಕಾರ್ಜುನ ಸ್ವಾಮಿ ಹಿಂಗೆ ಯಾರೋ ಮಾಡಿದ್ರು. ಅದೇ ಅವ್ರೇನು ಸಾರ್ವಜನಿಕರ? ಸಾರ್ವಜನಿಕರು. ಸಾರ್ವಜನಿಕರ ಗಮನಕ್ಕೆ ಬರೋವರೆಗೂ ನೀವು ಅದರ ವಿರುದ್ಧ ಅದನ್ನ ಚೆಕ್ ಮಾಡೋ ರೋಜಿಗೂ ಹೋಗಿಲ್ಲ. ಕೆಲವು ಚೀಲಗಳು ಆ ಥರ ಬಂದಿದ್ದಾವೆ ಸರ್ ಅಂತಂದ್ರು, ಅದನ್ನ ಕಟ್ಟಿಟ್ಟು ವಾಪಸ್ ಕಳಿಸ್ರಿ ಅಂತ ಹೇಳಿದ್ವಿ ಸರ್. ಅಥವಾ ಯಾವುದು ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ಹೇಳಿದ್ವಿ ಸರ್. ಏನು ಸರ್, ಸಾರ್ವಜನಿಕರು ಹೇಳಿದ್ರು ನೀವು ಹಂಗೆ ಅದನ್ನು ಇವತ್ತೂ ಕಂಟಿನ್ಯೂ ಮಾಡ್ತಾರಂತ ಹೇಳಿದ್ರೆ ಅದು ಏನು ಹೇಳ್ಬೇಕು ಗೊತ್ತಿಲ್ಲ ಸರ್. ಈಗ ತಾವು ಪರಿಶೀಲನೆ ವೇಳೆ ಹೋದಾಗ ಕೆಲವು ನ್ಯಾಯಬೆಲೆ ವಿತರಕರು 900 ಕಾರ್ಡ್ ಕೊಟ್ಟಿದ್ದೀವಿ, ಇನ್ನೂ ಒಂದು 300 ಕಾರ್ಡ್ ಇದ್ದಾವೆ, ಅವನು ಕೊಟ್ಬಿಡ್ತೀವಿ, ಏನೂ ಆಗಲ್ಲ ಅನ್ನೋ ಒಂದು ಉಡಾಫೆ ಉತ್ತರ ತಮ್ಮ ಬಳಿ ತಾವು ಇದ್ದಾಗೆ ಮಾಧ್ಯಮದ ಜೊತೆ ಮಾತಾಡುವಾಗ ಹೇಳಿದರು ನ್ಯಾಯಬೆಲೆ ಅಂಗಡಿಯವರು. ಅವರಿಗೆ ಏನು ಸೂಕ್ತ ಕ್ರಮ ತಗೋತೀವಿ ಸರ್? ಮತ್ತೆ ನಾವು ಇದು ಮಾಡ್ತೀವಿ ಸರ್, ಮತ್ತೊಮ್ಮೆ ಭೇಟಿ ಕೊಡ್ತೀವಿ ಸರ್. ಭೇಟಿ ಕೊಟ್ಟಿದ್ದೀವಿ ಈಗ ಇರ್ತಕ್ಕಂಥ ಕಳಪೆ ಆಹಾರನ ವಾಪಸ್ ತಗೊಂಡು 100%. ಯಾವತ್ತು ಬಂತೀರಿ ಸರ್? ಈ ಸದ್ಯ ನಾನು ಮತ್ತೆ ಹೋಗ್ತೀನಿ ಸರ್. ಹಾಂ. ಥ್ಯಾಂಕ್ ಯು ಸರ್. ಅಲ್ಲ, ನೀವು ಕಳಿಸ್ತೀರಲ್ಲ ಗೊತ್ತಿಲ್ಲ. ಇದು ಸ್ಟಾಕ್ ಇಲ್ಲ ಸರ್ ನಿಮಗೆ. ಒಂದು ತಿಂಗಳಿಗೆ ನೋಡ್ರಿ, ಜೋಳ ಎಲ್ಲ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಜೋಳ ಎಲ್ಲ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಾಯಿದೆ, ನಾವು ಕೆರ್ಚಿಲಿ ಇಟ್ಕೊಂಡು ಕೆಲಸ ಬದುಕಿರೋದು. ಅದು ಅಗೆವಕ್ಕೆ ಹಾಕಿದ್ವಿ ಸರ್, ಅಗೆವಕ್ಕೆ ಹಾಕಿದ್ರು ನಿಮ್ಗೆ ಆಗಲ್ಲ. ಇದೆಲ್ಲ ಬೂದ್ ಚೀಲಗಳ ಮೇಲೆ ಬೂದ್ ಬಂದ್ಬಿಟ್ಟರೆ ಮೊನ್ನೆ ರೀಸೆಂಟ್ ಅದಲ್ಲ ಸರ್. ಒಂದು ನಿಮಿಷ ಸರ್. ಇಲ್ಲಣ್ಣ, ಅಗೆವಕ್ಕೆ ಹಾಕಿದ್ರು ನಿಮ್ಗೆ ಕ್ಯಾಮ್ರಾ ಡೌನ್ ಮಾಡಿ